ಹಲೋ ನಮಸ್ತೆ ಎವ್ರಿವನ್. ನಾನು ಸುಲಭವಾಗಿ ತುಳಸಿ ಪೂಜೆ ಯಾವ ಥರ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ತುಳಸಿ ಮದುವೆ ದಿನ ಈ ಥರ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಚೆನ್ನಾಗಿ ನೀಟಾಗೆಲ್ಲ ದೇವ್ರ ಮನೆಯೆಲ್ಲ ಗೋಮೂತ್ರ ತೊಗೊಂಡು ನೀಟಾಗೆಲ್ಲ ದೇವ್ರ ಮನೆಯೆಲ್ಲ ಒರೆಸ್ಕೊಳ್ಳಿ. ಆಮೇಲೆ ಯಾವ ಥರ ರಂಗೋಲಿ ಬರುತ್ತೆ ಆ ಥರ ರಂಗೋಲಿ ಹಾಕ್ಕೊಳ್ಳಿ. ಆ ಡಿಸೈನ್ ಈ ಡಿಸೈನ್ ಅಂತ ಏನಿಲ್ಲ, ಯಾವ ಥರ ಬರುತ್ತೆ ಆ ಥರ ಹಾಕ್ಕೊಳ್ಳಿ. ಅದೇ ಹಾಕಬೇಕು ಇದೇ ಹಾಕ್ಬೇಕು ಅಂತಾರೆ, ಹಂಗೇನಿಲ್ಲ. ಯಾವ ಥರ ಡಿಸೈನ್ ಬರುತ್ತೆ ಆ ಥರ ಡಿಸೈನ್ ಹಾಕ್ರಿ. ಆಮೇಲೆ ಬೆಟ್ಟದ ನೆಲ್ಲಿಕಾಯಿ ಕೊಂಬೆ ಸಿಗುತ್ತಲ್ವ, ಅದು ಚುಚ್ಚ್ರಿ. ಅದೇ ಮೇನ್ ಇರುತ್ತೆ. ಯಾಕಂತ ಕೇಳಿದ್ರೆ ತುಳಸಿ ಮದುವೆಗೆ ಮೇನ್ ಇರೋದೇ ಅದೇ. ದೀಪ 2 ದೀಪ ಹಚ್ಚ್ರಿ. ನೋಡಿರಿ, ಇದು ಈ ಥರ ಚಿಕ್ಕ ಚಿಕ್ಕ ದೀಪನೂ ಹಚ್ಬೋದು, ದೊಡ್ಡ ದೊಡ್ಡ ಸಮಯ ಆದರೂ ಇಡ್ರಿ. ನಿಮ್ಗೆ ಯಾವ ಥರ ನಿಮ್ಮ ಮನೇಲಿ ಯಾವ ಥರ ಇರುತ್ತೆ ಆ ಥರ ಹಚ್ಚ್ರಿ. ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಕಳಸ ಮೇನ್ ಹಚ್ತೀವಿ ನಾವು. ಇಲ್ಲಿ ಒಂದೊಂದು ಕಡೆ ಕಳಸ ಹಚ್ಚಲ್ಲ. ಮತ್ತು ಸಾಲಿಗ್ರಾಮ ಅಂತ ಇರುತ್ತಲ್ಲ ಅದನ್ನು ಇಡ್ಬೋದು, ಇಲ್ಲ ಕೃಷ್ಣನ ವಿಗ್ರಹನೂ ಇಡ್ಬೋದು. ನಾನು ಪೂಜೆ ಮಾಡ್ತಾ ಇದ್ದೀನಿ ಈಗ ಎಲ್ಲ. ನೋಡಿ, ಅದಕ್ಕೆ ನೀರು ಚಿಮ್ಕಿಸ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವೆಲ್ಲ ಎರಸ್ತಾ ಇದ್ದೀನಿ. ನೋಡಿ, ಸುಲಭವಾಗಿ ಎಲ್ಲ ಈ ಥರ ಮಾಡಬೇಕು. ಮತ್ತು ಇದು ಅದಿದು ಇರುತ್ತಲ್ವ ಗೆಜ್ಜೆ ವಸ್ತ್ರ, ಅದನ್ನು ಹಾಕ್ರಿ. ಮತ್ತು 2 ಹಣ್ಣು ನಿಮ್ಮ ಮನೇಲಿ ಯಾವ ಥರ ಇರುತ್ತೆ ಯಾವುದಿರುತ್ತೆ ಹಣ್ಣು ಅದೇ ಇಡ್ರಿ. 1-2 ಬಾಳೆಹಣ್ಣು, 2 ಥರದ ಹಣ್ಣು ಯಾವುದಾದ್ರೂ ಇಡ್ರಿ. ಮತ್ತು ಪುಟಾಣಿ ಸಕ್ರೆ, ಹೆಣ್ಣು ದೇವರಿಗೆ ಪುಟಾಣಿ ಸಕ್ರೆ ಇಷ್ಟ. ಆಮೇಲೆ ನೋಡಿರಿ, ಎಲ್ಲ ಪೂಜೆ ಆಯಿತು. ಉದ್ದಿನ ಕಡ್ಡಿ ಬೆಳಗ್ತಾ ಇದ್ದೀನಿ. ಈ ಥರ ಆಗ್ಬೇಕು ನೋಡಿರಿ. ಈ ಥರ ಎಲ್ಲ ನೀಟಾಗಿ ಪೂಜೆ ಮಾಡಿಬಿಟ್ಟು ಆಮೇಲೆ ಮಂಗಳಸೂತ್ರ ಅಂದರೆ ಅರಿಶಿನ ಬೋಟ್ ಕಟ್ತಾ ಇದ್ದೀನಿ. ನೆಲ್ಲಿಕಾಯಿ ದೀಪ ರೆಡಿಯಾಗಿದೆ. ಮತ್ತು ರೆಡಿ ಮಾಡ್ಕೊಂಡು ಅದನ್ನು ಬೆಳಗಕ್ಕೆ ರೆಡಿ ಮಾಡಿದ್ದೀನಿ. ಮತ್ತು ಇನ್ನೊಂದು ಸರಿ ಕಳಸ ಬೆಳಗಬೇಕು. ಹೂವೆಲ್ಲ ಏರಿಸ್ರಿ ಹಂಗೆ. ನೋಡಿ, ಕಳಸ ಬೆಳಗೋದೇ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಸ್ಪೆಷಲ್ಲು. ಯಾವುದೇ ಪ್ರೋಗ್ರಾಮ್ ಇರಲಿ ಕಳಸ ಬೆಳಗೋದು ಮಾಡ್ತೀವಿ ನಾವು. ಮತ್ತು ನೆಲ್ಲಿಕಾಯಿ ದೀಪ ಬೆಳಗ್ರಿ. ಆಮೇಲೆ ಲಾಸ್ಟು ಕಳಸ ಬೆಳಗಿದ ಮೇಲೆ ನೆಲ್ಲಿಕಾಯಿ ದೀಪ ಬೆಳಗ್ರಿ. ನೆಲ್ಲಿಕಾಯಿ ದೀಪನೇ ಶ್ರೇಷ್ಠ ಅಂತಾರೆ ತುಳಸಿ ಹಬ್ಬ ಮಾಡಿದಾಗ, ತುಳಸಿ ಮದುವೆ ಮಾಡಿದಾಗ. ನೆಲ್ಲಿಕಾಯಿ ದೀಪ 2, 5, 9, 11, 21 ನಿಮಗೆ ನಿಮ್ಮ ಅನುಕೂಲ. 2 ಅಂದರೆ 2 ಹಚ್ಚ್ರಿ, ಹೆಂಗೆ ಅನಿಸುತ್ತೆ ಹಂಗೆ ಮಾಡಿರಿ. ಮತ್ತು ನೋಡಿರಿ, ಮತ್ತು ಧೂಪ ಹಾಕಕ್ಕೆ ರೆಡಿ ಮಾಡ್ಕೊಳ್ರಿ. ಧೂಪ ಹಾಕಿದರೆ ಒಳ್ಳೆಯದು. ಮನೆಯಲ್ಲಿ ಏನೇ ನೆಗೆಟಿವಿಟಿ ಇದ್ದರೆ ಹೋಗುತ್ತೆ. ನೋಡಿ, 100 ರೂಪಾಯಿ ಕೊಟ್ಟು ತರ್ತೀವಿ, ಅದು ಇಟ್ಟಿಟ್ಟೆ ಕಪ್ ಅಂತ ಸಿಗುತ್ತೆ, ಅದು ಸುಮ್ಮನೆ ವೇಸ್ಟು. ಈ ಥರ ಮನೆಯೆಲ್ಲ ಹೊಗೆ ಹಾಕಿದರೆ ತುಂಬ ಒಳ್ಳೆಯದಲ್ವಾ. ನೋಡಿ, ಧೂಪ ಹಾಕ್ರಿ, ಎಲ್ಲ ರೆಡಿಯಾಗಿದೆ. ಮತ್ತು ಈ ಕಾಯಿಗೆ ಕರ್ಪೂರ ಇಟ್ಟು, ಕಾಯಿ ಮೇಲೆ ಕರ್ಪೂರ ಇಟ್ಟು ಕರ್ಪೂರ ಬೆಳಗ್ರಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಈ ಥರನೇ ಬೆಳಗ್ತೀವಿ. ನೋಡಿ, ಈ ಥರ ಬೆಳಗ್ರಿ. ಕಾಯಿ ಮೇಲೆ ಇಟ್ಟು ನಿಮ್ಗೆ ಯಾವುದು ದೇವ್ರ ಸಾಂಗ್ ಬರುತ್ತೆ, ದೇವ್ರ ಭಜನೆ ಗೀತೆ ಬರುತ್ತೋ ಯಾವುದಾದ್ರೂ ಕರ್ಪೂರ ಬೆಳಗಬೇಕಾದ್ರೆ ಹಾಡ್ರಿ. ನೋಡಿರಿ, ಈ ಥರನೇ ನಮ್ಮ ಕಡೆ ಮಾಡೋದು ಪೂಜೆ. ಉತ್ತರ ಕರ್ನಾಟಕ ಕಡೆ ಯಾವುದೇ ಪೂಜೆ ಮಾಡಲಿ ಈ ಥರ ಸುಲಭವಾಗಿ ಮಾಡ್ತಾರೆ. ಬೆಂಗಳೂರು ಸಿಟಿ ಕಡೆ ಹಬ್ಬ ಬಂದರೆ ಅದು ತರಬೇಕು ಇದು ತರಬೇಕು, ಅದು ಇರಲಿಲ್ಲ ಅಂದರೆ ನಡೆಯಲ್ಲ. ಸುಮ್ಮನೆ ಸಾಲ ಸೂಲ ಮಾಡಿ ತಂದು ಮಾಡ್ತಾರೆ, ಹಂಗೇನಿಲ್ಲ. ದೇವರು ಅರಿಶಿನ ಕುಂಕುಮ ಹಚ್ಚಿದ್ರು ಪೂಜೆನೇ, ಹೂ ಏರಿಸಿದ್ರು ಪೂಜೆನೇ. ನಮಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ಮಾಡಿದ್ರೂ ಪೂಜೆ. ಒಳ್ಳೆ ಮನಸ್ಸಿಂದ ಮಾಡಿದರೆ ಸಾಕು. ದೇವರು ಹಂಗೆ ಮಾಡು ಹಿಂಗೆ ಮಾಡು ಅಂತ ಏನಿಲ್ಲ. ಕಾಯೆಲ್ಲ ಒಡೆದಿದ್ದೀನಿ ನೋಡಿ. ಕಾಯೆಲ್ಲ ಆಯಿತು, ಕಾಯಿ ಒಡೆದೆ. ಆಮೇಲೆ ಒಂದು 5 ಜನ ಹುಡುಗಿಯರಿಗೆ, ಮುತ್ತೈದರಿಗೆ, ಮುತ್ತೈದರ್ ಅಂತೀವಿ ನಾವು, ಚಿಕ್ಕ ಚಿಕ್ಕ ಹುಡುಗಿಯರಿಗೆ, ಅವರಿಗೆ ಅರಿಶಿನ ಕುಂಕುಮ ಕೊಡೋಕೆ ರೆಡಿ ಮಾಡಿದ್ದೀನಿ. ನೋಡಿ, ಅವರಿಗೂ ಕಳಸ ಬೆಳಗ್ತಾ ಇದ್ದೀನಿ. ಅವರು ಮುತ್ತೈದರಂದರೆ ಅವರು ದೇವ್ರ ಸಮ, ಅಂದರೆ ಮಕ್ಕಳಂದ್ರೇ ದೇವ್ರ ಸಮ. ನೋಡಿ, ಅವರಿಗೂ ಕಳಸ ಬೆಳಗಿ ಕುಂಕುಮ ಹಚ್ತಾ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಕಳಸ ಬೆಳಗ್ಗೆ ನಾವು ಮುತ್ತೈದರಿಗೆ, ದೊಡ್ಡವರಿದ್ದರೂ ಓಕೆ, ಚಿಕ್ಕವರಿದ್ರೂ ಕಳಸ ಬೆಳಗ್ತೀವಿ. ಯಾವುದೇ ಶುಭ ಸಮಾರಂಭಗಳಿಗೆ ಕಳಸ ಬೆಳಗಲಾರ್ದೆ ಯಾವುದೂ ಮಾಡಲ್ಲ. ನೋಡಿ, ಅವರಿಗೆ ಪುಟಾಣಿ ಸಕ್ರೆ ನಮ್ಮ ಮನೇಲಿ ಏನು ಮಾಡಿರ್ತೀವಿ ಅದು ಪ್ರಸಾದ ಕೊಡ್ತಾ ಇದ್ದೀನಿ. ನೋಡಿ, ಅವು ಪಾಪ ಮಕ್ಕಳು ನೋಡಿ ಹೆಂಗೆ ಕುಂತಿದ್ದಾವೆ. ಮಕ್ಕಳು ದೇವ್ರ ಸಮ, ಮುಗ್ಧ ಮನಸ್ಸಿರೋ ಮಕ್ಕಳು. ನೋಡಿ, ಅವರಿಗೆ ಅಕ್ಷತೆ ಹಾಕ್ತಾಯಿದ್ದೀನಿ. ಅವರೆಲ್ಲ ಹಾಕ್ಬಿಟ್ಟು ಆಮೇಲೆ ಇನ್ನೊಂದು ರೌಂಡು ಅವರಿಗೆ ಇದು ಮುಟ್ಟಿ ನಮಸ್ಕಾರ ಮಾಡಬೇಕು. ಆಮೇಲೆ ಇನ್ನೊಂದು ರೌಂಡು ಎಲ್ರಿಗೂ ಕಳಸ ಬೆಳಗ್ರಿ. ಆಮೇಲೆ ಪೂಜೆ ರೆಡಿಯಾಗಿದೆ. ನೋಡಿ, ಅವರೆಲ್ಲ ಬಂದು ನಮಸ್ಕಾರ ಮಾಡ್ತಾಯಿದ್ದಾರೆ. ನೋಡಿ, ಮುಗೀತು. ಈಸಿನೇ ಪೂಜೆ. ಈ ಥರ ಮಾಡಿದರೆ ಓಕೆ. ಹಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕಂತ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಸುಲಭವಾಗಿ ನಿಮ್ಮ ಭಕ್ತಿ ಅನುಸಾರ ಹೆಂಗಾಗುತ್ತೋ ಹಂಗೆ ಮಾಡಿರಿ. ಹಂಗೆ ಮಾಡು ಹಿಂಗೆ ಮಾಡು ಅಂತ ಏನು ಯಾವುದ್ರಲ್ಲೂ ಬರ್ದಿಲ್ಲ, ದೇವರು ಹೇಳಿಲ್ಲ. ಸುಮ್ಮನೆ ಹಂಗೆ ಹಿಂಗೆ ಅಂತ ಯೋಚನೆ ಮಾಡಬೇಡಿ. ಧನ್ಯವಾದಗಳು.